ಹಾಯ್ ಸ್ನೇಹಿತರೆ ನಮಸ್ಕಾರ. ಚಿಕನ್ ಕಬಾಬ್ ಪೌಡರ್ ಮಾಡೋಣ. ಚಿಕನ್ ಕಬಾಬ್ ಪೌಡರ್ ಬಂದು ಒಂದ್ಸಲ ಮಾಡಿದ್ರೆ 6 ತಿಂಗಳು ಸ್ಟೋರೇಜ್ ಮಾಡ್ಕೋಬಹುದು. ಚಿಕನ್ಗೆ, ಮಶ್ರೂಮ್ಗೆ, ಪನ್ನೀರ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬನ್ನಿ ನೋಡೋಣ. 1 ಸ್ಪೂನ್ ಚಕ್ಕೆ, 1 ಸ್ಪೂನ್ ಲವಂಗ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಕಾಳ್ಮೆಣಸು, 1 ಸ್ಪೂನ್ ಜೀರಿಗೆ, 2 ಸ್ಟಾರು, ರೆಡ್ ಚಿಲ್ಲಿ ಪೌಡರ್ 1 ಬೌಲ್ ಹಾಕೊಳ್ಳಿ. ಮನೇಲಿ ಮಾಡಿರೋ ಖಾರದ ಪುಡಿ 1 ಬೌಲ್ ಹಾಕೊಳ್ಳಿ. ಕಾರ್ನ್ಫ್ಲವರ್ 1 ಬೌಲ್ ಹಾಕಿ. ಅಕ್ಕಿ ಹಿಟ್ಟು 1 ಬೌಲ್ ಹಾಕಿ. ಸ್ವಲ್ಪ ಗರಂ ಮಸಾಲ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ಳಿ. ರುಬ್ಬಿದಾದ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಒಂದ್ಸಲ ರುಬ್ಕೊಳ್ಳಿ. ನೋಡಿ ಪುಡಿ ಹೇಗಿದೆ ಅನ್ಬಿಟ್ಟು ನ್ಯಾಚುರಲ್ ಆಗಿ ಮನೇಲೆ ಮಾಡ್ಕೋಬಹುದು. 6 ತಿಂಗಳು ಸ್ಟೋರೇಜ್ ಮಾಡ್ಕೋಬಹುದು. ಚಿಕನ್ ಆಗ್ಲಿ, ಮಶ್ರೂಮ್ ಆಗ್ಲಿ, ಪನ್ನೀರ್ ಆಗ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಮೊಟ್ಟೆ, ರುಬ್ಬಿರೋ ಪುಡಿ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಡ್ತಾ ಇರಿ. ರೆಡಿ ಆಯ್ತು ಚಿಕನ್ ಕಬಾಬ್. ಈ ಪೌಡರ್ ಬಂದು 6 ತಿಂಗಳು ಮನೇಲಿ ಸ್ಟೋರೇಜ್ ಮಾಡ್ಕೋಬಹುದು. ಒಂದ್ಸಲ ಈ ತರ ಮಾಡಿ ತಿಂದ್ರೆ ಟೇಸ್ಟ್ಗೆ ಕಳೆದೋಗ್ತೀರಾ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊಳ್ಳಿ, ಕುಸ್ ಕುಸಾಗಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.